ಅಣ್ಣ ಮತ್ತು ಅತ್ತಿ ಬರ್ತಾನಂದಳು ಮತ್ತು ಕರ್ಯಾಕ ಕೊಟ್ಟು ಹೋಗಿ ಬರ್ಬೇಕು ನೋಡಿ ನೀನು. ನಾಳೆದು ಹೋಗ್ತಾನಾಳು, ಇವತ್ತು ಹೋಗ್ಬೇಕೇನು? ಏನು ಇವತ್ತರ ಬಂದಿನ ಮನ್ಯಾಗ ಇರ್ಬೇಕಂದ್ರೆ ಏನು ನಾಳೆ ಬಾ ಅಂತ ಹೇಳೋಳು ಅತ್ತಿಗೆ. ಇಲ್ಕಂದ್ರೆ ಮಾವನ್ ಕರ್ಕೊಂಬಾ ಅಂತ ಹೇಳುನು. ನಿನ್ನ ಇಷ್ಟಪ್ಪ, ನೀ ಏನು ಹೇಳ್ತಿ ಹೇಳು. ಅವಾಗ ನಾ ಅಂತೂ ಹೇಳ್ಬೇಕು, ಹೇಳತ್ತಂದೇಳು ಹೇಳೇನಿ. ನಿನ್ನ ಇಷ್ಟ, ಇನ್ನೇನು ಬೇಕಾದ್ ಮಾಡು. ನಾ ಎಲ್ಲ ಹೇಳ್ತಾಳೆ ಅವಾಗ. ಬರೀ ನಿಮ್ದರಿ ಇದಾತು ಒಂದು ದಿನ ನೀವಂತ ಮನ್ಯಾಗ ಇರ್ಬೇಕಂದ್ರೆ ಒಟ್ಟೆ ಬಿಡಂಗಿಲ್ಲ ನೋಡು. ಅವ್ರತೆ ಕರೆ ಕಳಿಸ್ತೀರಿ, ಇವ್ರತೆ ಕರೆ ಕಳಿಸ್ತೀರಿ, ಅಲ್ಲೇ ಹೋಗಿ ಇಲ್ಲೇ ಹೋಗಿ ಅದನ್ನು ತೊಗೊಂಬಾ ಇದನ್ನು ತೊಗೊಂಬಾ. ಏನು ಒಂದು ಯಾಡೋ ನಿಮ್ಮ ದಗದು ಬರೀ ನಿಮ್ಮ ದಗದ ಮಾಡೇನ ಒಂದು ಆಳು ಹಚ್ಚಬೇಕಾಗೈತೆ ನಿಮಗೆ. ಒಟ್ಟು ಒಂದು ಯಪ್ಪ ನಿಮ್ಮ ಕಾಲಾಗ ಇವು ಒಬ್ಬ ಹುಡುಗ ಹುಟ್ಟಿ ತಪ್ಪಾಗೈತೆ ನೋಡಿ ನಂದು. ಪಲ್ಲವಿ ಬಾಲ ಮನಿ ತೋರಿಸ್ತಾನೆ ನಿಂಗೆ. ಹ್ಞೂ ಅಕ್ಕ ಬರ್ತೇನೆ. ಅಣ್ಣ ನಿಮ್ಮ ಫ್ರೆಂಡಿಗೂ ಮನಿ ತೋರಿಸ್ಲಾ ಮತ್ತು. ಪಲ್ಲವಿ ಮತ್ತು ವಿನಯ ಇಬ್ರು ಮನಿ ನೋಡಿಲ್ಲ, ನೀನ ಕರ್ಕೊಂಡು ಹೋಗ್ಬಿಡು, ಇಬ್ಬರಿಗೂ ತೋರಿಸ್ಕೊಂಬಂದ್ಬಿಡ. ಹ್ಞೂ ಆಯ್ತಣ್ಣ, ನಾನು ಮನಿಯದು ಎಲ್ಲ ತೋರಿಸ್ಕೊಂಬರ್ತೀನಿ. ಪೂಜಾ ಅಕ್ಕ ಬಾ ಹೋಗುನು, ಮನಿ ನೋಡಿ ಬರುನು. ಹಾಂ ನಡಿ ಬನ್ನಿ ನಾನು. ಅಯ್ಯ ಪೂಜಾ, ನೀ 2 ಸರಿ ನೋಡ್ತೀನ ಮನಿ. ನಾ ಅವ್ರನ್ನ ಬಡ ಹೋಗಿ ಕರ್ಕೊಂಡು ತೋರಿಸ್ಬರ್ತೀನಿ. ನೀ ಕುಂದರಿಲ್ಲೇ ಒಂದಿಟ್ಟು ನಮ್ಮ ಐಶು ಬರ್ತಾಳು, ಮಾತಾಡ್ಕೋತ ಕುಂದರ್ ನೀನು ಐಶು. ಹಾಂ ಬ್ಯಾಡಳ, ನಾನು ನಿಮ್ಮ ಜೊತೆನೇ ಬರ್ತೇನೆ. ಮನಿ ನೋಡ್ತೀನಿ, ನಮ್ಮ ಮನೆ ನೋಡಕ್ಕೆ ಏನಾಗ್ತೈತೆ. ಮನಿ 2 ಸರಿ ನೋಡ್ರೆ ಏನು ಚಂದ ಕಾಣ್ತೈತೆ, ನನಗೂ ಖುಷಿ ಆಗ್ತೈತೆ. ಬರ್ತೇನೆ ನಡಿ ಬಂದು ಸ್ವಲ್ಪ. ನಿಮ್ಮ ಮನಿ 2 ಸರಿ ನೋಡ್ರೂ ಬೇಸರ ಅಲ್ವಾ, ಮಜಾ ಮಸ್ತ್ ಚಂದ ಕಟ್ಟ್ಯಾರ ನೀವು. ಇವತ್ತೊಂದಿನ ಕುಂದ್ರೆ ಏನು ಆಗಂಗಿಲ್ಲ. ಬರೀ ಅವನತ್ತು ನಿನ್ನ ಜೊತೆನ ತಿರುಗಾಡಿರ್ತಾನು. ಪಲ್ಲವಿಗೆ ನನ್ನ ಬಗ್ಗೆ ಮತ್ತು ನಮ್ಮ ಮನೆ ಬಗ್ಗೆ ಎಲ್ಲ ಹೇಳಬೇಕು. ನೀ ಹೇಳಿದ್ದ ನಾನು ನಿನಗೆ ಕೇಳಿದ್ದ ನಿಂಗೂ ಬೇಸರ ಆಗ್ತೈತಿ. ನೀ ಕುಂದ್ರೆ ಹ್ಞೂ ಆಯ್ತು, ನೀವು ಹೋಗಿ ಬರ್ರಿ, ನಾ ಕೂತಿರ್ತಿಲ್ಲೇ. ವಿನಯ್ ಬರ್ಲ. ಹಾಂ ಬನ್ನಿ. ಪಲ್ಲವಿ ನೀನು ಬಂದ್ಬಿಡು. ಪೂಜಾ ಅಕ್ಕ ನೀನು ಬಾ, ನಾವು ಒಬ್ಬಕ್ಕೆ ಏನು ಹೋಗುದು ಅಲ್ಲಿ. ಏನಾಗೋದಿಲ್ಲ, ಹೋಗಿ ನೋಡಿ ಮನಿ ನೋಡಿಬಿಡು ಹೋಗು. ಯವ್ವ ನಾನು ನಿಮ್ಮ ಅಕ್ಕನ ಗತೆನ ಅದೇ. ನೀ ಬಾ ಪಲ್ಲವಿ. ನಾ ಏನು ಹುಲಿನೂ ಅಲ್ಲ ಸಿಂಹನೂ ಅಲ್ಲ. ಬಾ ನನ್ನ ಜೊತೆ ಮನೆ ನೋಡೋಕ್ಕೆ. ಯಾಕೆ ಕುಂಡ್ರ ಒಳಕ್ಕೆ ಬಾ. ಹ್ಞೂ ಅಕ್ಕ ಬರ್ತೇನೆ. ಫೈನಲಿ ಎಲ್ಲರೂ ಹೊರಗೆ ಹೋದ್ರಪ್ಪ. ಈಗ ನಾನು ಹುಡುಗಿ ಜೊತೆ ಆರಾಮಾಗಿ ಮಾತಾಡ್ಬೋದಲ್ಲ. ಈಗೇನಿಕ್ಕೆ ಮುಖ ತಿರ್ಗಿಸ್ಕೊಂಡು ಕೂತಾಳು, ಈ ಕಡೆ ತಿರ್ಗಬಾಳು. ಪೂಜಾ ಮೇಡಮ್ ಈ ಕಡೆ ತಿರುಗಿ ಮೇಡಮ್. ಹೇಳನೂಪ ಏನಾಯ್ತಾ? ಊಟ ಅದೆಲ್ಲ ಹೆಂಗೆ ಅನ್ನಿಸ್ತು ನಿನಗೆ? ಭಾಳ ಚಲೋ ಮಾಡ್ತಾರೆ ಮಮ್ಮಿ ಅಡುಗೆ. ಅಂದರೂ ಮಸ್ತಾಗಿತ್ತು. ನನಗಂತೂ ಭಾಳ ಖುಷಿ ಆಯ್ತು. ಭಾಳ ದಿನ ಆಗಿತ್ತು ಈ ಥರ ರುಚಿಯಾದ ಊಟದಿಂದ. ನಮ್ಮ ಅವ್ವ ಮಾಡೋದು ರುಚಿ ಇರ್ತೈತಿ, ಬಟ್ ನಿಮ್ಮ ಮಮ್ಮಿದು ಒಂಥರ ಡಿಫ್ರೆಂಟ್. ನಮ್ಮ ಆಯಿ ಮಾಡ್ದಂಗೆ ಮಾಡಿರಪ್ಪ ನಿಮ್ಮ ಮಮ್ಮಿ. ನಮ್ಮ ಅಜ್ಜಿ ಅಡುಗೆ ಮಾಡ್ರು ಇಷ್ಟು ರುಚಿನ ಮಾಡ್ತಾರೆ. ಅದೇನೋ ಗೊತ್ತಿಲ್ಲ, ನಿಮ್ಮ ಮಮ್ಮಿ ಅಡುಗೆ ಮಾಡಿದ ಊಟ ಮಾಡಕತ್ತಾಗ ನನಗೆ ನಮ್ಮ ಅಜ್ಜಿ ಅಡುಗೆ ಮಾಡಿದ ನೆನಪು ಬರಕೈತೆ ನನಗೆ. ಹೌದಾ? ಹಂಗಿದ್ರೆ ಏನು ಚಿಂತಿಲ್ಲ. ನಾಳೆ ನೀ ಈ ಮನೆಗೆ ಸೊಸೆಯಾಗಿ ಬಂದ ಕೂಡಲೇ ನಮ್ಮ ಅವ್ವ ಮಾಡಿದ ಅಡುಗೆ ತಿಂದ್ರೆ ನೀನು ತವ್ರ ಮನಿದ ನೆನಪ ಬರಲ್ಲ. ಯಾಕಂದ್ರೆ ನಿಮ್ಮ ಆಯಿ ಮಾಡೋ ಥರನ ಅಡುಗೆ ನಮ್ಮ ಅವ್ವ ಮಾಡ್ತಾಳ. ಭಾರಿ ಆತು ಬಿಡು, ಚಲೋ ಅದು. ಮತ್ತು ಫೋನ್ ಹೆಂಗೆ ಅನ್ನಿಸ್ತು ನಿನಗೆ? ಫೋನ್ ಅಂತೂ ಭಾರಿ ಐತನಪ್ಪ. ಮತ್ತು ನನಗಂತೂ ಭಾಳ ಖುಷಿ ಆಯ್ತು. ಮನೆಯೊಳಗೆ ಏನು ಕೇಳ್ರನ ರೇಟ್ ಅದು ಏನಾರೇ ಕೇಳಿರು, ಏನಾರೇ ಡೌಟ್ ಅದು ಬಂದಿತ್ತೇನು? ಮತ್ತು ಹಾಗೇನೇನು ಡೌಟ್ ಅದು ಏನು ಬಂದಿಲ್ಲ. ಆದ್ರೆ ಪಲ್ಲವಿಗೆ ಒಂದು ಸ್ವಲ್ಪ ಡೌಟ್ ಬಂದೈತಿ. ಇಷ್ಟು ತುಟ್ಟಿ ಫೋನ್ ಐಕಿ ಸುಳ್ಳು ಮನ್ಯಾಗ 15,000 ರೂಪಾಯಿ ಅಂತ ಹೇಳತ್ತಾಳು ಅಂತಂದ ಡೌಟ್ ಬಂದೈತಿ ಪಲ್ಲವಿಗೆ. ಬಟ್ ಏನೋ ಮ್ಯಾನೇಜ್ ಮಾಡೇನಿ. ಹೌದಾ? ಇರಲಿ ಬಿಡು. ಮತ್ತು ಇನ್ನೇನು, ಮತ್ತು ಜಾತ್ರೆ ಅದು ಮುಗಿಸೇ ಊರಿಗೆ ಹೋಗ್ತಿರು ಇನ್ನು? ಮತ್ತೀಗ ಹೋಗಿ ಜಾತ್ರೆಗೆ ಬರ್ತಿರೋ? ಈಗ ಎಕ್ಸಾಮ್ ಮುಗಿದ ಸೂಟಿನ ಕೊಟ್ಟಾರ ನಮಗೆ. ನಾವೇನು ಜಾತ್ರೆಗೆ ಹೋಗೋದು ಬರೋದು ಏನು ಮಾಡಲ್ಲ, ಸೂಟಿನ ಕೊಟ್ಟಾರ. ಮತ್ತು ನಾವೀಗ ಹೋಗ್ಯಾರ ಏನು ಮಾಡೋದು, ಆರಾಮ ಇಲ್ಲೇ ಇರ್ತೀವಪ್ಪ. ಹಾಗಿದ್ರೆ ಜಾತ್ರೆಗೆ ನಾನು ನೀನು ಸೌಂದರ್ಯ ವಿನಯ್ ಎಲ್ಲ ಕೂಡ ಹೋಗೋಣ. ನೋಡುನು ಈಗ ಏನು ಮಾತಾಡಬೇಡ, ಸುಮ್ಮಿರು. ಮುಂದೆ ಮತ್ತೆ ಎಲ್ಲಿದ ಸುಮ್ಮನೆ ಭಾಳ ರಿಸ್ಕ್ ತೊಗೊಳಲ್ಲ ಊರಾಗ. ಮತ್ತು ಪಲ್ಲವಿ ಎಲ್ಲ ಕಡೆ ನಮ್ಮ ಜೊತೆ ಕರ್ಕೊಂಡು ಹೋಗ್ಬೇಕಾಗ್ತಿದ್ನ. ಈಗ ನಮ್ಮ ಮನೆ ಬಿಟ್ಟು ಹೊರಗೆ ಹೋದ್ರು ಪಲ್ಲವಿನ ಕರ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಈಗ ಮನ್ಯಾಗ ಒಬ್ಬಾಕಿನೇ ಇರ್ತಾಳು, ಎಲ್ಲಿ ತಿರುಗಾಡಿರಂಗಿಲ್ಲ. ಮತ್ತು ಈಗ ನಾ ಬಂದಾಗೂ ಆಕಿನ ಬಿಟ್ಬಿಟ್ಟು ಹೊಂಟನೆ ಅಂದ್ರೆ ಮನ್ಯಾಗ ಅವ್ವ ಬೈತಾಳು. ಅದಕ್ಕೆ ನಾ ಈಗ ಜಾತ್ರೆ ನಿಮ್ಮ ಜೊತೆ ಬರೋದಾದ್ರೂ ಪಲ್ಲವಿನ ಕರ್ಕೊಂಡು ಬರೋಕ್ಕೆ ನೋಡಂಗಿದ್ರೆ ಬರ್ತಿಲ್ಲಾರ ಇಲ್ಲ. ಅಯ್ಯ ಮಾರೈತಿ, ಪಲ್ಲವಿನ ಕರ್ಕೊಂಬಲ್ಲ. ಆಕಿ ಬೇರೆ ನೀ ಬೇರೆ. ಹಾಂ ಹಿಂಗಂದ್ರೆ ಏನು ಅನುಪದು? ಅಲ್ಲ ಮಾರೈತಿ, ಆಕಿನೂ ನೀನು ಒಂದಲ್ಲ ಅಂತ ಹೇಳಿದ್ನಿನ. ಆಕಿ ಬೇರೆ ಅಲ್ಲ, ನೀ ಬೇರೆ ಅಲ್ಲ, ನೀವಿಬ್ರು ಅಕ್ಕ ತಂಗಿ ಅಂತ ಹೇಳತ್ತೀನಿ. ಹಂಗ ಅದೇನೋ ಅಂತಾರಲ್ಲ, ಹುಡುಗಿಯಾರ ಬುದ್ಧಿ ಮೊನಕಾಲು ಕೆಳಗತ್ತಂದ. ಅದೇನು ಸುಳ್ಳಲ್ಲ ನೋಡ ಪೂಜಾ, ಪಕ್ಕ ಎಲ್ಲ ಹುಡುಗಿಯಾರ ಬುದ್ಧಿ ಮೊನಕಾಲು ಕೆಳಗ. ನಂದೇನು ಬುದ್ಧಿ ಮೊನ್ಕಾಲು ಕೆಳಗಿಲ್ಲ, ಬರೀ ನೀ ಯಾರು ಹಿಂಗೆ ಮಾತಾಡ್ತಿಪ್ಪ ಅನುಪ. ನನ್ನ ಬುದ್ಧಿ ಏನು ಮೊನ್ಕಾಲು ಕೆಳಗಿಲ್ಲ, ನಾ ಭಾಳ ಶಾನ್ಯಾನ ಅದೇನಿ.
ನೀ ಶಾನೆ ಅದಿಯತ್ ನನಗೂ ಗೊತ್ತೈತಿ. ಈಗ ಹೇಳು ಮತ್ತು ಎಲ್ಲಿ ಹೋಗುನು ಹೊರಗೆ ತಿರುಗಾಡಕ್ಕೆ ನಿಂಗೆ ಎಲ್ಲಿ ಹೋಗೋದೈತಿ ಏನು ಪ್ಲ್ಯಾನ ಏನು? ಇಲ್ಲಪ್ಪ ನನಗೇನು ಎಲ್ಲೂ ಹೋಗೋದಿಲ್ಲ. ನಾ ಒಟ್ಟು ಮನ್ಯಾಗ ಇದ್ದ ಒಂದಿಟ್ಟು ಓದ್ಕೋತಾನೆ. ಎದಕ್ಕಂದ್ರೆ ಓದ್ಲಿಕ್ಕಾರ ನಮ್ಮವ್ವ ಕಸ್ಬರ್ಗಿ ಪೂಜೆ ನನಗೆ ಮಾಡ್ತಾಳು. ಬೇಡ ಬೇಡ ನಾ ಓದ್ಕೋತಾನೆ ಮೊದಲ ನಾ ಸ್ಕೋರ್ ಆಗ್ಬೇಕು ಈ ಸಾರಿ. ಮತ್ತು ಸ್ವಲ್ಪ ಟಫ್ ಐತಿ, ನಾ ಒಟ್ಟು ಓದಬೇಕಾಗೈತಿ. ಬರೀ ದಿನ ತಿರ್ಗಾಡ್ಕೊಳ್ತಾ ಹೋದ್ರೆ ನಡೆಯಂಗಿಲ್ಲ. ಅಯ್ಯೋ ಮಾರೈತಿ ಒಂದಿನಾರೇ ಎಲ್ಲರೂ ಹೋಗುಣ್ಲ, ಬರೀ ಹಿಂಗೆ ಅಂತಿ. ಅಲ್ಲಿದ್ದಾಗೂ ಹಂಗೆ ಮಾತಾಡ್ತೀವಿ. ಬರೀ ಒಂದು ಸಾರಿ ಬಂದಿ ನನ್ನ ಜೊತೆ ಬೈಕ್ ಮೇಲೆ, ಮತ್ತು ಎಲ್ಲೂ ಬಂದಿಲ್ಲ. ಈಗಂತೂ ನಾ ಎಲ್ಲೂ ಬರೋದಿಲ್ಲ. ಈಗ ನಾ ಊರಾಗದೇನಿ. ಊರಾಗಿದ್ದಾಗ ನಾ ಎಲ್ಲೂ ತಿರ್ಗಾಡಕ್ಕೆ ಬರೋದಿಲ್ಲ ಅನ್ನೋದು ನಿನಗೂ ಗೊತ್ತೈತಿ. ನೀ ಏನು ಎಲ್ಲ ಗೊತ್ತಿದ್ದು ಹಿಂಗೆ ಮಾತಾಡತ್ತಿ. ನಿಂಗೆ ಏನು ಮಜಾ ಅನ್ಸತ್ತೈತನ? ನೀ ಬಂದ್ರೆ ಮಜಾ ಅನಿಸ್ತೈತಿ, ನೀ ಬರೋವಲ್ಲೇ. ನೀ ಜೋಕ್ ಮಾಡಬೇಡ. ಈಗ ನಾ ಸೀರಿಯಸ್ ಆಗಿ ಮಾತಾಡತ್ತೀನಿ. ಫುಲ್ ಜೋಕಾಗಿ ಅದನ್ನು ತೊಗೋಬೇಡ. ಈಗ ನಾ ಎಲ್ಲೂ ಹೊರಗೆ ಬರೋದಿಲ್ಲ. ಯಾಕಂದ್ರೆ ಮತ್ತು ಅವಾಗ ಮತ್ತು ಪಲ್ಲವಿಗೆ ಡೌಟ್ ಬರ್ತಂದ್ರೆ ಸುಮ್ಮನೆ ನನ್ನ ಕಾಲೇಜ್ ಬಿಡಿಸ್ತಾರೋ, ಅದೆಲ್ಲ ಬೇಡ. ಈಗ ಏನು ಮಾಡೋಣ ಅಂದ್ರೆ ಜಾತ್ರೆಗಟ್ಟು ಎಲ್ಲರೂ ಕೂಡ ಹೋಗುನು. ಅಪ್ಪ ನಿಮ್ಮ ಮಮ್ಮಿ ಅಡುಗೆ ಮಾಡಿ ಊಟ ಮಾಡೀನಿ. ಅಡುಗೆ ಮಾಡಿದ್ದ ಫುಲ್ ನಿಧಿ ಬರತೈತಿ. ಏನು ಮಸ್ತ್ ಮಾಡಿರೋ, ಹೊಟ್ಟೆ ತುಂಬ ತಿಂದ ನೋಡಿ. ಅದು ನಿಧಿ ಬರತೈತಿ. ಈಗ ಮತ್ತು ಮನೆಗಟ್ಟು ಹೋಗಬೇಕು. ಏನು ಮಾಡೋದು? ಏನಿಲ್ಲ, ಇಲ್ಲೇ ಒಂದು 2 ತಾಸು ಮಕ್ಕೊಂಡದ್ದು ಹೋಗೋಕೆ ಹೇಳಿ. ಯಾಕೆ ಚಿಂತೆ ಮಾಡ್ತೀನಿ? ನಿನ್ನ ಮನಿನೇ ಐತಿ, ನಿನಗೆ ಎಲ್ಲ. ಏನು ಮಾರೈನ ಬ್ಯಾರೆದವ್ರ ಥಿಂಕ್ ಮಾಡ್ತೀನಿ. ನಮ್ಮಕ್ಕೆತ್ತೇವ ಎಷ್ಟು ಸಾರಿಯಾರೆ ಹೇಳಿನ. ಇನ್ನೇನು ಬಾಂಡ್ ಪೇಪರ್ ಮೇಲೆ ಬರಿಸ್ಕೊಡ್ಲೆ ನಿನಗೆ, ನೀನು ನನ್ನ ಹುಡುಗಿನ ಅಂತಂದು. ಏನು ಬೇಡ. ನಾ ಈಗ ಮನೆಗೆ ಹೋಗ್ತನು. ಮನೆಗೆ ಹೋಗಿ ಮತ್ತು ಒಂದು ಸ್ವಲ್ಪ ವರ್ಕ್ ಮಾಡ್ತನು. ಒಂದು ಸ್ಟಡಿ ಮಾಡ್ತಾನೆ. ಮತ್ತು ಇಲ್ಲಿಗ ನಾ ಟೈಮ್ ವೇಸ್ಟ್ ಆಗ್ತೈತಿ. ಓ, ನಿನಗೆ ನನ್ನ ಜೊತೆ ಮಾತಾಡ್ಕೋತ ಕುಂಡ್ರುದಂದ್ರೆ ಟೈಮ್ ವೇಸ್ಟ್ ಆಗ್ತೈತ್ಲಾ? ಹಾಂ ಗೊತ್ತಾತಾಳು ಪೂಜಾ. ನಾರ ನಿನ್ನ ಸಂಬಂಧ ತಂದು ಆಫೀಸ್ಗೆ ರಜೆ ಹಾಕಿ ಬಂದೀನಿ ಇವತ್ತು. ನೀನು ನೋಡ್ರೆ ನಂದು ವರ್ಕ್ ನಂದು ಸ್ಟಡಿ ಹಿಂಗಂತಿ. ಏನು ನಿನಗೇನು ಒಂದು ದಿನ ಫುಲ್ ನನ್ನ ಜೊತೆ ಇರಂತ. ನಾನು 1 ತಾಸು ಅರ್ಧ ತಾಸು ಸಾಕು. ಖುಷಿ ಆಗ್ತೈತೆ ನನಗೂ ನಮ್ಮ ಹುಡುಗಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ. ನಿನ್ನ ಜೊತೆ 1 ತಾಸು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ನಾ ಪೂರ್ತಿ ದಿನ ಆಫೀಸ್ಗೆ ಹೋಗ್ಲಾರ್ದ ಬಿಟ್ಟೇನಿ ಇವತ್ತು. ನೀ ನೋಡ್ರೆ ಹಿಂಗೆ ಮಾತಾಡ್ತೀನಿ. ಬರ್ತೀಯದು ಗೊತ್ತಾದ್ಮೇಲೆ ಎಷ್ಟು ಖುಷಿ ಆಗೈತೆ ಗೊತ್ತ. ನೀ ಅಂತೂ ಊರಿಗೆ ಬಂದ್ಮೇಲೆ ಒಂದು ಫೋನ್ ಇಲ್ಲ, ಒಂದು ಮೆಸೇಜ್ ಇಲ್ಲ, ಏನೂ ಇಲ್ಲ. ಆ ನಾ ಫೋನ್ ಮಾಡ್ರೂ ನಿಮ್ಮ ಪಲ್ಲವಿನ ಎತ್ತಾಳು. ಯಾವಾಗಲೂ ಫೋನ್ ಪಲ್ಲವಿ ಕೈಯಾಗ ಕೊಟ್ಟಿರ್ತೀವೋ ಏನು ನನಗೂ ಗೊತ್ತಿಲ್ಲ. ಇಲ್ಲ ಅನುಪ್, ನಾನು ನಿನಗೆ ಮೊದಲೇ ಹೇಳೀನಿ. ನಾ ಊರಿಗೆ ಬಂದರೆ ಜಾಸ್ತಿ ಫೋನ್ ಯೂಸ್ ಮಾಡೋಂಗಿಲ್ಲ. ಕ್ಲಿಯರ್ ಹಂಗೆ ಹೇಳೀನಿ. ಆಕಿನ ಫೋನ್ ಏನು ಹಿಡ್ಕೊಂಡಿರಲ್ಲ. ಆಕಿನೂ ಆಕಿದ ಸ್ಟಡಿ ಮಾಡ್ತಿರ್ತಾಳು. ಈಗ ಏನಾರು ಟಿ ವಿ ಅದು ನೋಡ್ತಿರ್ತೀವಿ. ಮನೆಯಾಗಿದ್ದಾಗ ಫೋನ್ ಕೈಯಾಗ ಹಿಡ್ಕೊಂಡು ಕುಂಡ್ರಂಗಿಲ್ಲ. ಟೇಬಲ್ ಮೇಲೆ ಮತ್ತು ನಮ್ಮ ಆಯಿ ಬಾಜುವರೆ ಮಂಚದ ಮೇಲೆ ಇಟ್ಟಿರ್ತಾನು. ಫೋನ್ ಬಂದನ ನಮ್ಮ ಮಮ್ಮಿಯರೇ ಎತ್ತಾಳು, ನಮ್ಮ ತಂಗಿಯರೇ ಎತ್ತಾಳು, ಯಾರೇ ಒಬ್ರು ಎತ್ತವ್ರ ಫೋನ್. ಮತ್ತು ನೀ ಹಿಂಗಂದ್ರೆ ಮನ್ಯಾಗಿದ್ದಾಗ ನಿನಗೂ ಗೊತ್ತೈತಿ. ನಮ್ಮ ಮನ್ಯಾಗ ಏನೂ ನಡೆಯಂಗಿಲ್ಲ. ನಿನಗೆಲ್ಲ ಹೇಳಿ ನಂಗೆ ನೀರು ಭಾಳ ಬರತ್ತೈತೆ ಅಲ್ವಪ್ಪ. ಮನ್ಯಾಗಿದ್ದಾಗ ಯಾರೇ ಫೋನ್ ಎತ್ತವ್ರು ಹಿಂಗೆ ಆಗ್ತೈತಿ. ಇರಲಿ, ಇನ್ನೊಂದು ಸ್ವಲ್ಪ ದಿನ ತಡ್ಕೊ. ಮತ್ತು ಇನ್ನೇನು ಮಾಡೋಕ್ಕಾಗೋದಿಲ್ಲ. ಎಷ್ಟು ಆಗ್ತೈತೆ ಅಷ್ಟು ಹೊರಗೆ ಬಂದು ಮಾತಾಡೋಕೆ ಟ್ರೈ ಮಾಡ್ತಾನೆ. ಬಟ್ ಒಂದೊಂದು ಸಾರಿ ಆಗೋದಿಲ್ಲ. ನಾರು ಏನು ಮಾಡಲಿ, ಮೆಸೇಜ್ ಮಾಡೋಕ್ಕಾದ್ರೆ ನಮ್ಮವ್ವ ಏನು ಹಿಡ್ಕೊಂಡು ಕೂತಿ ಫೋನ್ ಅದು ಬೈಯಾಕತ್ತಾಳು. ಅದಕ್ಕೆ ಆಕೆ ಈ ಕಡೆ ಬೈಸ್ಕೋತಾರೆ. ಅದಕ್ಕೆ ನಿನಗೆ ಮೆಸೇಜ್ ಮಾಡಿ ನಿನ್ನ ಜೊತೆ ಅವಾಗ ಮೆಸೇಜ್ ಮಾಡೋ ಟೈಮ್ದಾಗ ನನಗೂ ಮೂಡ್ ಆಫ್ ಆಗಿ ನಿನ್ನ ಜೊತೆ ಜಗಳ ಆಡೋದಾರಿ. ಅದಕ್ಕೆ ನಾ ಸುಮ್ಮನೆ ಎದ್ಬಿಡತ್ತೇನೆ. ಈಗ ಇಯರ್ಲಿ ಇನ್ನೊಂದು 8 ದಿನ ಎಷ್ಟು ಆಗ್ತೈತೆ ಟ್ರೈ ಮಾಡತ್ತೇನೆ ಮಾತಾಡೋಕೆ ಎಲ್ಲ. ನಂದು ಸ್ಟ್ರಗಲ್ ಭಾಳ ಐತಿ. ಖರೆ ರಾತ್ರಿ ಎಲ್ಲ ಮೆಸೇಜ್ ಮಾಡಿಲ್ಲ. ಇಷ್ಟೆಲ್ಲ ಇದ್ರು ಪಲ್ಲವಿ ಮಕ್ಕೊಂಡ್ಮೇಲೆ ಫೋನ್ ತೊಗೊಂಡು ಹಿಂಗೆ ಮೆಸೇಜ್ ಮಾಡೇನಿ. ನಾನು ನೈಟು ಮಾತಾಡೋಕ್ಕಂತೂ ಆಗಂಗಿಲ್ಲ. ಬಟ್ ಮೆಸೇಜರೇ ಮಾಡೇನಿಲ್ಲ, ನೈಟರೇ ಮಾಡೇನಿ. ಅದಕ್ಕರೆ ಖುಷಿ ಪಡ. ಅದು ಖುಷಿ ಐತೆ ಬಿಡು. ರಾತ್ರಿ ಮೆಸೇಜ್ ಮಾಡಿರ್ತಿ, ಅದು ಖುಷಿ ಐತೆ. ಅದೊಂದು ಬಿಟ್ರೆ ಸದಕ್ಕೆ ಮತ್ತೆ ಯಾವ ಖುಷಿನೂ ಕೊಡ್ಬಲ್ಲ ನೀ. ಇರಲಿ ಈಗ. ಮತ್ತು ನಿಂಗೆ ನಾ ಏನೋ ಒಂದು ಗಿಫ್ಟ್ ಕೊಡ್ಬೇಕಂತ ಮಾಡೀನಿ. ನಿಂಗೆ ಕಲರ್ ಯಾವ್ದು ಬೇಕು ಹೇಳಿ. ಮತ್ತು ನನಗೆ ಏನು ಗಿಫ್ಟ್ ಅದು ಏನು ಬೇಡ. ಒಟ್ಟು ಸುಮ್ಮಿದ್ದು ಬಿಡಪ್ಪ. ಈಗ ನನಗೆ ಗಿಫ್ಟ್ ಅದು ಕೊಟ್ಟೆ ಅಂದ್ರೆ ನನಗೆ ಅದನ್ನು ಹ್ಯಾಂಡಲ್ ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ಮನೆಯೊಳಗೆ ಯಾರು ಕೊಟ್ಟರು ಏನು ನೀ ಕೊಟ್ರೆ ಮತ್ತು ಸುಮ್ಮನೆ ಪ್ರಾಬ್ಲಮ್ ಇದಕ್ಕೆ ಬೇಡ. ಪ್ರಾಬ್ಲಮ್ ನಾವು ಕ್ರಿಯೇಟ್ ಮಾಡ್ಕೋದು ಬೇಡ. ಮುಂದೆ ಮದುವೆಯಾಗ ನೋಡ್ತೀನಿ ಎಷ್ಟು ಕೊಡಿಸ್ತಿ, ಏನೇನು ಮಾಡ್ತಿ ಎಲ್ಲ ಅವಾಗ ಗೊತ್ತಾಗ್ತೈತಿ. ನನಗೆ ಬಾಯ್ ಫ್ರೆಂಡ್ ಆಗಿದ್ದಾಗ ಏನು ಕೊಡಿಸ್ಲಿಕ್ಕಂದ್ರೂ ಪರವಾಗಿಲ್ಲ. ಮದುವೆ ಆದಮೇಲೆ ಗಂಡಾಗನ ಎಲ್ಲ ಕೊಡಿಸ್ ನನಗೆ. ಅಲ್ಲ, ಈಗೂ ಎಲ್ಲ ಕೊಡಿಸ್ತನು, ಅವಾಗೂ ಎಲ್ಲ ಕೊಡಿಸ್ತನು. ಇರೋಕ್ಕೆ ಒಬ್ಬಾಕಿದ್ದೀನಿ. ನಿನಗೆ ಬಿಟ್ಟು ಯಾರಿಗೆ ಕೊಡಿಸ್ಲಿ? ಎಲ್ಲ ನಿಂಗಲ್ಲ. ಮತ್ತು ಏನು ಡೋಂಟ್ ವರಿ, ಕೊಡಿಸ್ತನು ತಗೋ. ಆರಾಮ್ ಎಂಜಾಯ್ ಮಾಡಿ. ನನಗೇನು ಪ್ರಾಬ್ಲಮ್ ಇಲ್ಲ. ಮತ್ತು ಇನ್ನೊಂದು ಸ್ಕೂಟಿ ಒಂದು ತೊಗೋಬೇಕಂತ ಮಾಡಿದ್ನಿ ನಿನಗೆ ಸೌಂದರ್ಯಾಗ. ಅಂದ್ರೆ ಕಾಲೇಜ್ಗೆ ಹಾಕಿ ಮನೆ ಹೇಳತ್ತಿದ್ಲ ಮಮ್ಮಿ ಮುಂದೆ. ಕಾಲೇಜ್ಗೆ ಹೋಗೋಕೆ ಬರೋಕೆ ಏನೋ ತ್ರಾಸು ಭಾಳ ಆಗ್ತೈತಲ್ಲ, ದೂರ ಆಗ್ತೈತತ್ತ. ಆಕಿ ಏನು ಒಮ್ಮೊಮ್ಮೆ ಆಟೋಕ್ಕೆ ಹೋಗ್ತಾನು, ಒಮ್ಮೊಮ್ಮೆ ಡ್ರೈವರ್ ಬಿಟ್ಟು ಬರ್ತಾನು, ಹೀಗೆಲ್ಲ ಹೇಳತ್ತಿದ್ಲು. ಆಕಿ ಹೇಳಿದ್ದು ಕೇಳಿದ ನನಗೆ ಅನ್ಸಿದ್ದು ಪೂಜಾಗೆ ಒಂದು ಸ್ಕೂಟಿ ಕೊಡಿಸಿದ್ರೆ ಆಕಿನೂ ಹಾಸ್ಟೆಲಿಂದ ಸ್ಕೂಟಿ ಮೇಲಾರು ಹೋಗ್ತಾಳು ಅಂತಂದು ವಿಚಾರ ಮಾಡಿದ್ನಿ. ಅದಕ್ಕೆ ಒಂದು ಸ್ಕೂಟಿ ತೊಗೋತಾನೆ ನಿನಗೆ.
ಯಪ್ಪ 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 ನೀ ಅಂಥ ಕೆಲಸ ಎಲ್ಲ ಮಾಡಕ್ಕೆ ಹೋಗಬೇಡ. ಸ್ಕೂಟಿನೂ ಬೇಡ, ಏನೂ ಬೇಡ. ನಾಳೆ ನಮ್ಮ ಅವ್ವ ಐತ್ಲಾ, ಒಟ್ಟು ನೋಡ್ಲ ಏನಾರು ಗೊತ್ತು ಸಂಶಯ ಬಾತ ಅಂದ್ರೆ ಮುಗೀತು ನೋಡಪ್ಪ. ನನ್ನ ಸಾಲಿ ಪಡಸಾಲಿನ ಆಕತಿ, ಒಟ್ಟು ಸುಮ್ಮಿದ್ ಬಿಡ್ನಿ. ಎಲ್ಲನೂ ಏನೂ ಗೊತ್ತಾಗೋದಿಲ್ಲ, ಬರೀ ಎಲ್ಲ ಗೊತ್ತಾಗ್ತೈತಿ ಅಂತಂದು ಎಲ್ಲನೂ ಬಿಡಾತಿ. ಒಂದು ಈಟರಿ ನಿನ್ನ ಲೈಫ್ ನೀ ಎಂಜಾಯ್ ಮಾಡು. ನನ್ನ ಲೈಫ್ನ ಎಂಜಾಯ್ ಮಾಡ್ಬೇಕಂದ್ರೆ ನೀನು ಮದುವೆ ಆಗ್ಬೇಕು. ನೀನು ಮದುವೆ ಆಗೋಣ ನನ್ನ ಲೈಫ್ ಎಂಜಾಯ್ ಮಾಡ್ತಾನೆ. ಈಗಂತೂ ನಮ್ಮ ಮನ್ಯಾಗ ಏನು ಕೊಡ್ತಾರೋ ಅದ್ರ ಮೇಲೆ ಖುಷಿಲೇ ಎಂಜಾಯ್ ಮಾಡ್ಕೊಂಡದೇನಿ. ಬಟ್ ಅದಕ್ಕೇನೆ ಹೆಚ್ಚು ನೀ ಖುಷಿ ಪಡಿಸೋದು ಎಂಜಾಯ್ ಮಾಡಿಸೋದಿತ್ತ ಆಫ್ಟರ್ ಮ್ಯಾರೇಜ್. ಈಗಂತೂ ಏನೂ ಆಗಂಗಿಲ್ಲ ಅನ್ನೋಪ್ಪ. ಈಗೆಲ್ಲ ದೊಡ್ಡ ಕನಸುಗಳು ಇಟ್ಕೊಂಡು ಕೊಂಡ್ರಬೇಡ, ಒಟ್ಟೆ ಏನೂ ಆಗಂಗಿಲ್ಲ. ಯಾಕಂದ್ರೆ ನಮ್ಮ ಮನ್ಯಾಗ ನಮ್ಮವ್ವ ನಿಂಗೆ ಗೊತ್ತಿಲ್ಲೋ, ನೀ ಅನ್ಕೊಂಡಟ್ಟು ಹಗರಿಲ್ಲ ನಮ್ಮವ್ವ. ಅಕ್ಕ ಮನೆ ನೋಡಿ ಬನ್ನಿ, ಮನೆ ಭಾಳ ಚಂದ ಐತಿ, ಭಾಳ ದೊಡ್ಡದೈತಿ. ಭಾಳ ದೊಡ್ಡದೈತಿ. ನಮ್ಮ ಮನೆ ಇಂಥವು ನಮ್ಮ ಮನೆ 10 ಮನೆ ಕೊಡ್ಸಿದ್ರೆ 1 ಮನೆ ಐತಿ ನೋಡಿ ಅಕ್ಕ ಇವ್ರದ್ದು. ಹಾಗೇನಿಲ್ಲ ಪಲ್ಲವಿ, ನಿಮ್ಮ ಮನೀನು ದೊಡ್ಡದೈತಿ. ನಮಗೆ ಈ ಮನೆ ಇಷ್ಟ ಆಗಂಗಿಲ್ಲ, ನಿಮ್ಮ ಮನೆ ಇಷ್ಟ ಆಗ್ತೈತಿ. ಅದ ಹಂಗಲ್ಲ, ಕಡ್ಲಿದ್ದವ್ರಿಗೆ ಹಲ್ಲಿರಂಗಿಲ್ಲ, ಹಲ್ಲಿದ್ದವ್ರಿಗೆ ಇರಂಗಿಲ್ಲ ಹಂಗಂತಾರಲ್ಲ, ಹಂಗಾಗೈತೆ ನೋಡು. ನನಗೆ ನಿಮ್ಮ ಮನೆ ಭಾಳ ಇಷ್ಟ ಆಗ್ತೈತಿ, ನೀ ನೋಡ್ರಿ ನಮ್ಮ ಮನೆ ಭಾಳ ಇಷ್ಟಪಡಾತಿ. ನೋಡಿ ಬಂದು ಚಂದ ಐತಿ, ಲೈಕ್ ಆತ ನಿನಗೆ? ಹ್ಞೂ ಅಕ್ಕ, ಅಭ್ಯಾಸ ಮಾಡೋಕ್ಕದು ಮಸ್ತು. ಮ್ಯಾಲೆ ಟೆರಸ್ ಮೇಲದು ಹೋದಿವತ್ತಿಕೋ ಭಾರಿ ಗಾಳಿ ವೀವದು ಎಲ್ಲ ಚಲೋ ಐತಕ್ಕ. ಅಭ್ಯಾಸ ಮಾಡೋಕೆ ಟೆರಸ್ ಮೇಲೆ ಹತ್ರ ಭಾರಿ ಬೆಸ್ಟ್ ಐತಿ. ನಾ ಅವಾಗ ಹೋಗಿ ಹೇಳ್ತಾನೆ. ಹಾಂ, ಏನು ಹೇಳ್ತಿ ಅವಾಗ ಹೋಗಿ? ನೀ ಯಾಕೆ ಅಂಜತ್ತೀಯ? ಮನೆ ಚಂದ ಐತತಿ ಆತನು. ಹೌದಾ, ಹಂಗೆ? ಹ್ಞೂ, ನೀ ಏನು ಅನ್ಕೊಂಡಿ ಮತ್ತೆ? ನಾ ಅವಾಗ ಎಲ್ಲಿ ಇಂಥ ಮನೆ ಕಟ್ ಕೊಡತ್ತೀಯತಂದು ಕೇಳ್ತೀಯತಂದು ಅನ್ಕೊಂಡೇಳ, ಅದಕ್ಕೆ ಹಾಂ ಆತಾನಿ. ಅಯ್ಯ ಅಕ್ಕ, ನನಗೇನು ಅಷ್ಟಿಷ್ಟು ಬುದ್ಧಿ ಇಲ್ಲನ. ನಮ್ದು ಹಾಸಿಗೆ ಎಷ್ಟೈತಿ ಅಷ್ಟ ಕಾಲು ಚಾಚ್ಬೇಕು, ಅದಕ್ಕೇನು ಹೆಚ್ಚು ಚಾಚಾಕತ್ರ ಇದ್ದಿದ್ದು ಹಾಸಿಗೆನೂ ಉಳಿಯಂಗಿಲ್ಲ ನೋಡು. ಎಂಥ ಮಾತು ಪಲ್ಲವಿ, ಎಂಥ ಮಾತು! ಈ ವಯಸ್ಸಿಗೆ ದೊಡ್ಡ ಮಾತು ಮಾತಾಡ್ಬಿಟ್ಟು ನೋಡುವ ನೀ. ಅವರಿಬ್ರು ಎಲ್ಲಿದಾರ ಮತ್ತೆ ಬರಲಿಲ್ಲ, ವಿನಯ ಮತ್ತು ಸೌಂದರ್ಯ? ಇಲ್ಲ, ಅವರೆಲ್ಲ ಮನೆ ಅದು ನೋಡಿದ್ವಿ. ಅವರ ಟೆರೆಸ್ ಮೇಲೆ ಒಂದಿಟ್ಟು ಹಂಗೆ ಮಾತಾಡ್ಕೋತಂದಿದ್ರು. ಅವ್ರು ಏನೇನೋ ಎಜುಕೇಷನ್ ಅದು ಏನೋ ಮಾತಾಡತ್ತಿದ್ರು. ನಾ ಹೋಗ್ತಾನಕ್ಕ, ನೀವು ಬರ್ರಿ ಅಂತಂದು ಹೇಳಿ ಬನ್ನಿ. ಹೌದೇನು? ಹಂಗೆ ಹೇಳಿದ್ರ ಬಾ ಕುಂಡ್ರ ಬಾ, ನೀ ಬರ್ತಾರವ್ರು. ತಂಗಿ ಬರೋಣ ನೋಡಿ, ಹೆಂಗೆ ಬಾಜುನು ಕರ್ಕೊಂಡ್ಕೊಂಡಿರ್ತ. ಒಂದಿಟ್ಟು ಮಾತಾಡೋದೈತಿ, ಹೊರ ಹೋಗ್ಬೇಕು ಅನ್ನೋ ಪ್ಲ್ಯಾನ್ ಅದೇನೋ ಮಾಡಂಗಿಲ್ಲ. ಅದೀಗ ಆಗ್ಲಾದ ಕೆಲಸ ನೀ ಭಯ ಮುಚ್ಕೊಂಡಿರು. ಬಾ ಪಲ್ಲವಿ, ಬಾ ಕುಂಡ್ರಿ ಬಾ. ಮತ್ತೇನು ನಿಂದು ಎಜುಕೇಷನ್ ಎಲ್ಲ ಚಲೋ ನಡೆದೈತ್ಲು ಅಂದ್ರೆ ಸೈನ್ಸ್ ಮೇರೆ ಹಚ್ಚಿ ಹೆಂಗೆ ಸ್ಟಡಿ ಅದು ಎಲ್ಲ ನಡೆದೈತೋ? ಏನು ಭಾಳ ಟಫ್ ಅನ್ಸತೈತಿ ಹೆಂಗೇನು? ಇಲ್ಲ, ಎಲ್ಲ ಚಲೋ ನಡೆದೈತಿ. ನಂದು ಅಭ್ಯಾಸದ್ದು ಚಲೋ ನಡೆದೈತಿ. ನನ್ನ ಸ್ಕೋರು ಲಾಸ್ಟ್ ಹಾಫ್ ಸೆಮಿಸ್ಟರ್ ಒಳಗೆ 98% ಆಗೈತಿ. ಇನ್ನು ಫೈನಲ್ ಎಕ್ಸಾಮ ಇನ್ನೊಂದು 2 ತಿಂಗಳು ಬಿಟ್ಟದವ್ರಿ, ಅವಾಗ ನೋಡ್ಬೇಕ್ರಿ ಏನಾಗ್ತೈತೆ ಅಂತಂದ್ರೆ. ಪೂಜಾ ಅಕ್ಕ, ಹೋಗುನು ಬಾ, ಲೇಟ್ ಆಗ್ತೈತಿ. ಇನ್ನೂ ನಂದು ಅಭ್ಯಾಸ ಐತಿ, ಮತ್ತು ಟೈಮು ಭಾಳ ಆಗತೈತಿ. ಹೋಗುನು, ಮತ್ತು ಈ ಮನ್ಯಾಗ ಇರಾಕತ್ರ ಇಲ್ಲೇ ಇರ್ಬೇಕು ಅನ್ನಿಸ್ತೈತಿ. ಇವ್ರ ಮನೆ ಭಾಳ ಚಂದ ಐತಿ, ಬಾ ಹೋಗುನು. ಮತ್ತು ಅಲ್ಲಿ ಇವ್ರನ್ನ ಹೊರಗೆ ಹಾಕಿ ನಾವು ಈ ಮನ್ಯಾಗ ಇರೋದಾಗಿತ್ತು, ಬಾ. ಹಾಂ ಇಲ್ಲ, ಹಂಗೇನಿಲ್ಲ, ಸುಮ್ಮಕ್ಕಿ ಜೋಕ್ ಮಾಡ್ತಿರ್ತಾಳೆ. ಮೇಲೆ ನೀ ಏನು ಅಂಜಕ್ಕೆ ಹೋಗ್ಬೇಡನಪ್ಪ. ನಿಮ್ಮ ತಂಗಿಗೆ ನಮ್ಮ ಮನೆ ಭಾಳ ಇಷ್ಟ ಆಗೈತೆ ಅಂದ್ರೆ ಆಕೆ ಇಲ್ಲೇ ಇರಲಿ ಬಿಡು. ಒಂದು 4 ದಿನ ಇರ್ವಾಳಕ, ಐಶು ಸೌಂದರ್ಯನ ಜೊತೆ ಇರ್ವಾಳಕ. ನೀನು ಬೇಕಾದ್ರೆ ಇಲ್ಲೇ ಇರು 4 ದಿನ, ಇಬ್ಬರು 4 ದಿನ ವಸ್ತಿ ಮಾಡ್ರಿ ಇಲ್ಲೇ. ಹ್ಞೂ ಅಕ್ಕ, 4 ದಿನ ಇಲ್ಲೇ ಇರೋಣ ಪ್ಲೀಸ್. ನಂಗೆ ಭಾಳ ಇಷ್ಟ ಆಗೈತಿ ಇವ್ರ ಮನೆ. ಮಂಗ್ಯಾನಂತಕಿ ನಾನು ನಿನಗೆ ಬುದ್ಧಿದು ಐತಿಲೋ. ದೂರಾಗ 4-5 ಕಿಲೋಮೀಟ್ರ್ ದೂರ ಐತಿ. ದಿನ ಬೆಳಿಗ್ಗೆ ಬಾ, ಸಂಜೆಗೆ ಹೋಗುನು. ಕರೆ ವಸ್ತಿ ಇರೋದೇನು ಬೇಡ. ತಂಗಿಗೆ ಇರ್ಬೋದು, ನಿನಗಿಲ್ಲಲ್ಲ. ನಡಿ ಹೋಗುನು, ಮನೆಗೆ ಹೋಗುನು ನಡಿ. ಈಗ ಇನ್ನೊಂದು ಸ್ವಲ್ಪ ಕುಂದ್ರಿ, ಆಕಿ ಸೌಂದರ್ಯ ಮತ್ತು ವಿನಯನು ಬರಲಿ, ಮತ್ತು ಅವ್ರ ಜೊತೆ ಮಾತಾಡಿ ಹೋಗೋಕೆ ಇಟ್ಟು ದೌಡ್ ಹೊಂಟ್ರೇನು ಪೂಜಾ ನೀವು? ಇಲ್ಲ, ನಾವು ನಡಿತೀವಿ. ಆಕಿ ಸೌಂದರ್ಯಾಗ ನಾ ಹೇಳಿ ಹೋಗ್ತಾಳಲ್ಲೇ. ನಡಿಯ ಪಲ್ಲವಿ, ಹೋಗುನು. ಮತ್ತೆ ಲೇಟ್ ಆಗತ್ತಿ, ಅವ ಬೈತಾಳು. ನೀ ಹೋಗೋಣ, ಇವತ್ತೊಂದು ದಿನ ಇಲ್ಲೇ ಇದ್ದು ಬರ್ತಾನೆ. ಮಂಗ್ಯಾನ ಮಾರ್ಯಾಕಿನ ಹಾಗೆಲ್ಲ ಅನ್ನಕ್ಕೆ ಹೋಗಬೇಡ, ಮುಚ್ಕೊಂಡು ನಡಿ, ಮನೆಗೆ ಹೋಗುನು. ಮತ್ತು ನಾಳೆ ಬರೋಕ್ಕೆ ಎದ್ದು ನಡಿ. ಮತ್ತು ಇನ್ನೊಮ್ಮೆ ಅವ್ರು ನಮ್ಮನ್ನ ಮನೆಗೆ ಕರಿಬೇಕು ಬಿಟ್ಕೋತ. ಇನ್ನೊಮ್ಮೆ ಒಟ್ಟು ನೀವು ನಮ್ಮನೆ ಬರಬೇಡ್ರಿ ಅನ್ನೋಂಗೆ ಮಾಡತ್ತೀನಿ. ನಡಿ ಎದ್ದು ಹೋಗು ನಡಿ. ಅಯ್ಯ ಪೂಜಾ ಹಾಕಿರ್ತ ನನ್ನ ಹತ್ರ ಇರ್ಲಿ ಬಿಡ್ಲಾ, ಪಾಪಕ್ಕಿಗೆ ಇರು ಮನಸ್ಸೈತಿ, ಇರುವಾಳಕ್ಕೆ ಬಿಡು. ನೀ ಬೇಕಾದ್ರೆ ನಾಳೆ ಬೆಳಿಗ್ಗೆ ಬಾ. ಹ್ಞೂ, ನಾ ಇರ್ತಾನೆ, ನೀ ನಾಳೆ ಬೆಳಿಗ್ಗೆ ಬಾ. ನಡಿ, ಹಂಗಲ್ಲ ಪಲ್ಲವಿ, ಒಬ್ಬರು ಮನ್ಯಾಗ ಇರ್ಬೇಕಂದ್ರೆ ಅವ್ವ ಅಪ್ಪನ ಪರ್ಮಿಷನ್ ಎಲ್ಲ ತೊಗೊಂಡಿರ್ಬೇಕು. ನಡಿ, ಮತ್ತು ಇನ್ನೊಂದು ಸರಿ ಬರ್ತಿಲ್ಲ, ಅವಾಗ ಹೇಳಿ ಬರೋನು. ನಾವು ಒಂದಿನ ಅಲ್ಲೇ ಇದ್ದು ಬರ್ತೀವತ್ತಂದ ನೋಡುನು. ಈಗ ಬೇಡ, ಬಾ. ಆಯ್ತಾಳ, ಬಾ ಹೋಗುನು. ಅನುಪ್, ನಾವು ಹೋಗಿ ಬರ್ತೀವ. ಮತ್ತೆ ಬರ್ರಿ ಪಲ್ಲವಿ, ನೀನು ಮತ್ತೆ ಬರುತ್ತಾ ಬಾರ. ಹ್ಞೂ ರೀ, ಬರ್ತೀವಿ. ಅಕ್ಕ ಯಾವಾಗ ಬರ್ತಾಳೆ ಅವಾಗ ಆಕಿ ಜೊತೆ ನಾನು ಬರತ್ತೆ ನೋಡ್ರಿ. ನಂಗಂತೂ ನಿಮ್ಮ ಮನೆ ಭಾಳ ಇಷ್ಟ ಆಗಿತ್ತು, ನೀವೆಲ್ಲ ಭಾಳ ಚಲೋ ಓದಿರಿ. ಥ್ಯಾಂಕ್ ಯು. ಅಲ್ಲ, ನಿಮ್ಮ ತಂಗಿ ಇರ್ತಾನಂದ್ರೆ ನೀರು ಹಾಕುವಲ್ಲಿಂತ ಏನು ಬುದ್ಧಿ ಪೂಜಾನಿಂದ? ಹೊರಗೆ ನಿಂತಾಳು, ನಾನು ಹಿಂಗೆ ಫೋನ್ ಹಚ್ಚಿ ಮಾತಾಡ್ತೀನಿ. ಈಗ ಹೋಗ್ತೀನಿ. ಬಾಯ್. ಐ ಲವ್ ಯು. ಲವ್ ಯು ಲಾಟ್. ಬಾಯ್, ಮಿಸ್ ಯು. ರಾತ್ರಿ ಮೆಸೇಜ್ ಬಿಡಬೇಡ, ಮತ್ತು ಈಗ ಹೇಳ್ತಾನ.
ಹ್ಞೂ ಮಾಡ್ತಾನಳ ಈಗ ಹೊರಗದಳು ನಾ ಹೋಗಿ ಬರ್ತೀನಿ. ಬಾಯ್ 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 ಸಿ ಯು. ನೋಡು ನಮ್ಮ ನನ್ನ ಹುಡುಗಿ ತಂಗಿಗೆ ಇರೋ ಬುದ್ಧಿ ನನ್ನ ಹುಡುಗಿಗಿಲ್ಲ. ಆಕಿ ನೋಡು ಇರುನು ಮಾಡುನು ಅಂತಾಳೆ. ನನ್ನ ಹುಡುಗಿ ಬ್ಯಾಡ ಹೋಗ್ತೀವಿ ನಾವು ಹಂಗೆ ಹಿಂಗೆ ಅಂತ. ಏನು ಮಾಡಿದ್ರಿ ನಿಮ್ಮ ಹುಡುಗಿಯಾರು ಹಿಂಗೆ ನನಗರೆ ಬೇಸರ ಆತು ನೋಡ್ರಿ ಇವತ್ತು ನಮ್ಮ ಹುಡುಗಿ ಹಿಂಗೆ ಮಾಡಿದ್ಕ. ಯಾವಾಗ ಈಕಿನ ಮದುವೆ ಆಗಿ ನಮ್ಮ ಮನೆಗೆ ಕರ್ಕೊಂಬರ್ತಾನೆ ಆತೀನಿ. ಈಕೆರೆ ಕಾಲೇಜ್ ಮುಗಿಲಿ ಅನ್ನತ್ತಳು. ಇನ್ನು ಏನೇನು ಆಗ್ತೈತೋ ಯಪ್ಪ ದೇವ್ರೆ. ಸೊ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಂಗೆ ವಿಡಿಯೋ ಹೆಂಗೈತದ ಕಮೆಂಟ್ ಮಾಡಿರಿ ಮತ್ತು ಫುಲ್ ವಿಡಿಯೋ ನೋಡಿರಿ. ಸೊ ಸಪೋರ್ಟ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ.